ಬೆಂಗಳೂರಿನ ಪದ್ಮನಾಭನಗರದಿಂದ ನಿನ್ನೆ ಮಧ್ಯಾಹ್ನ ರವಾನಿಸಲಾದ ಚೆನ್ನಮ್ಮ ಪಾರ್ಥಿವ ಶರೀರ ಹಾಸನಕ್ಕೆ ತಲುಪಿ ಅಲ್ಲಿಂದ ಅವರ ಹುಟ್ಟೂರು ಮುತ್ತಿಗೆ ಹಿರೇಹಳ್ಳಿ ಕೊಂಡೊಯ್ದು ಮುತ್ತೈದೆಗೆ ಮಡಿಲು ತುಂಬಿಸುವ ಶಾಸ್ತ್ರವನ್ನು ಮಾಡಲಾಯಿತು. ಯಾಕೆಂದರೆ ಅವ್ರದ್ದು ಮುತ್ತೈದೆ ಸಾವಾಗಿತ್ತು, ಶಾಸ್ತ್ರಗಳೆಲ್ಲ ಬೇರೆ ಇರುತ್ತೆ. ಬಳಿಕ ಹೊಳೆನರಸೀಪುರದ ರೇವಣ್ಣ ಮನೆಗೆ ಬೆಳಗಿನ ಜಾವ 4:55ಕ್ಕೆ ತರಲಾಯಿತು. ಈ ವೇಳೆ ರೇವಣ್ಣ ಭವಾನಿ ಕಣ್ಣೀರಿಡುತ್ತಾ ಮನೆಯೊಳಗೆ ಪೂಜೆ ಸಲ್ಲಿಸಿದರು. ಮನೆಯಲ್ಲಿ ಕುಳಿತ ದೇವೇಗೌಡರು ಕಣ್ಣೀರಿಟ್ಟರು. ಗೌಡ್ರ ಪುತ್ರಿಯರಾದ ಅನುಸೂಯ ಹಾಗೂ ಶೈಲಜಾ ತಾಯಿಯನ್ನೆಂದು ಕಣ್ಣೀರು ಹಾಕಿದರು. ನಂತರ ಅಂತಿಮ ಮೆರವಣಿಗೆ ವೇಳೆ ದೇವೇಗೌಡರು ಚೆನ್ನಮ್ಮ ಬಾಳಿ ಬದುಕಿದ್ದ ಪಡುವಲಹಿಪ್ಪೆಯ ಹಳೆ ಮನೆ ಮುಂದೆ ಕೆಲ ಹೊತ್ತು ವಾಹನವನ್ನು ನಿಲ್ಲಿಸಲಾಯಿತು. ಈ ವೇಳೆ ದಾರಿಯಲ್ಲಿ ಹಲವು ಗ್ರಾಮಗಳಲ್ಲಿ ಜನ ರಸ್ತೆಯಲ್ಲಿ ನಿಂತು ಅಂತಿಮ ದರ್ಶನವನ್ನು ಪಡೆದು ವಿದಾಯ ಹೇಳಿದರು. ಕೆಲವರು ಈಡುಗಾಯಿ ಹೊಡೆದರು. ಈ ಮೂಲಕ ಚೆನ್ನಮ್ಮಗೆ ಭಾವಪೂರ್ಣ ವಿದಾಯವನ್ನು ಸಲ್ಲಿಸಲಾಯಿತು. ತನ್ನ ಬದುಕಲ್ಲಿ ಬೇರೆಯವ್ರಿಗೋಸ್ಕರನೇ ಬದುಕಿದ್ರು, ತನಗಾಗಿ ಯಾವತ್ತೂ ಎಲ್ಲೂ ಬದುಕಲಿಲ್ಲ. ಅಮ್ಮ ಸಮನಾಗಿ ಅವ್ರ ಪುಣ್ಯ ಕೊಡೋದಲ್ಲದೇ ಅವ್ರ ಸಂಸ್ಕಾರನೂ ಕೊಟ್ಟು ಹೋಗಿದ್ದಾರೆ. ಅದರಿಂದ ಪ್ರತಿ ಕ್ಷಣ, ಪ್ರತಿ ನಿಮಿಷ, ಪ್ರತಿ ದಿನ ಅಮ್ಮ ನಮ್ಮ ಮನಸ್ಸಿನಲ್ಲಿರ್ತಾರೆ. ದಿನ ಪ್ರಾರಂಭ ಆಗೋದೆ ಆ ತಾಯಿ ನೆನಪಲ್ಲಿ. ಅಪ್ಪ ಅಮ್ಮಗೆ ನಮಸ್ಕಾರ ಮಾಡಿ ದಿನ ಪ್ರಾರಂಭ ಮಾಡ್ತಿದ್ದೆ. ಮುಂದಿನ ದಿನಗಳಲ್ಲೂ ಅದೇ ಥರ ಇರುತ್ತೆ. ಮನೆ ವಿಚಾರ, ಮಕ್ಕಳು ಮೊಮ್ಮಕ್ಕಳು ಎಲ್ಲರ ವಿಚಾರಕ್ಕೆ ಬಂದಾಗ ನಮ್ಮ ಅತ್ತೆಯವರೇ ಎಲ್ಲ ಆಸಕ್ತಿ ತೋರಿಸಿ ಎಲ್ಲರೂ ನೋಡ್ಕೋತಾ ಇದ್ರು. ಮೊಮ್ಮಕ್ಕಳಿಗೆಲ್ಲ ಬಟ್ಟೆ ತರಿಸ್ಕೊಡೋದು, ಜೊತೆಗೆ ನಾವೆಲ್ಲ ಒಟ್ಟಿಗೆ ಕೂತು ಊಟ ಮಾಡೋ ಅಂಥದ್ದು ಇರ್ಬೋದು. ಹಬ್ಬದ ದಿವಸ ಗೌರಿ ಹಬ್ಬದಲ್ಲಿ ನಾನು ಅವ್ರಿಗೆ ಸೀರೆ ತೊಗೊಂಡೋಗಿ ಕೊಡ್ತಾ ಇದ್ದೆ ಪ್ರತಿ ವರ್ಷ. ಭಾಳ ಸಂತೋಷ ಪಡ್ತಾ ಇದ್ರು. ನಾವೆಲ್ಲ ಮಿಸ್ ಮಾಡ್ಕೋತೀವಿ. ಈಗ ಹಬ್ಬ ಹರಿದಿನದಲ್ಲಿ ಅವ್ರ ನೆನಪು ಭಾಳ ಕಾಡುತ್ತೆ ನಮಗೆ. ನಮ್ಮ ಮನೇಲಿ ಈಗಲೂ ಜ್ಞಾಪಕ ಇದೆ. ನನ್ನ ಬರ್ಡೇಗೆ ಒಂದು ಸ್ಮಾಲ್ ಟಿಫನ್ ಬಾಕ್ಸ್ ಎಲ್ಲ ಕೊಟ್ಟಿದ್ದರು. ಅದನ್ನು ನಾನು ಹಾಗೆ ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ನಮಗೆ ದೇವ್ರು ಬಿಟ್ಟರೆ ನೆಕ್ಸ್ಟು ಇನ್ನೊಬ್ಬರು ದೇವರು ಅಂತ ಅಂದರೆ ಚೆನ್ನಮ್ಮಾಜಿನೇ. ಸೊ ಅವ್ರು ನನ್ನನ್ನು ಓದಿಸಿದ್ದೆಲ್ಲ ನಾನು ಈ ಲೆವೆಲ್, ನಾನು MBBS MS ಆಗಿ ಜನರಲ್ ಸರ್ಜನ್ ಆಗಿದ್ದೀನಿ. ನಾನು ಈ ಲೆವೆಲಿಗೆ ಬರಬೇಕು ಅಂತ ಅಂದರೆ ಚೆನ್ನಮ್ಮಾಜಿನೇ ಕಾರಣ. ಏಕೆಂತಂದರೆ ಅವರು ಅಷ್ಟು ನಿಗಾ ಇಟ್ಟು, ಆನಂದ್ ನೀನು ಓದಬೇಕು, ನೀನು ಮಾಡಬೇಕು ಅನ್ನೋದು. ಅವ್ರ ಫ್ಯಾಮಿಲಿ ಅಂತೂ ನಮಗಂತೂ ಸಿಕ್ಕಾಪಟ್ಟೆ ಸಪೋರ್ಟ್ ಕೊಟ್ಟಿದ್ದಾರೆ. ಈಗ ಚೆನ್ನಮ್ಮವರು ಈ ಥರ ನಿಧನರಾದ್ಮೇಲಂತೂ ನಮಗೊಂಥರ ತುಂಬ ಬೇಜಾರಾಗಿ ಏನೋ ಒಂದು ಕಳ್ಕೊಂಡಿದ್ದೀವಿ ಅಂತ, ಲೈಫಲ್ಲೇ ಏನೋ ಒಂದು ಕಳ್ಕೊಂಡಿದೆ ಅಂತ ಅನ್ನಿಸ್ತಾ ಇದೆ. ಕಾರ್ಗೆಲ್ಲ ಜಾಸ್ತಿ ಇರ್ತಾ ಇರಲಿಲ್ಲ, ಅವರು ಪಡುಲಿಪಲ್ಲಿ ಇರ್ತಾಯಿದ್ರು ಜಾಸ್ತಿ. ಅಲ್ಲಿಂದ ನಮ್ಮ ಮನೆಗೆ ಬಂದು ನಾವು ಅಲ್ಲಿಂದ ಮಧ್ಯಾಹ್ನ 2 ಗಂಟೆಗೆ ಬಸ್ಸಲ್ಲಿ ಹೋಗ್ತಾಯಿದ್ದು ನಾವು. ಅವರು ಅಮ್ಮ ಒಬ್ಬರೇ ಹೋಗ್ತಾರೆ ಅಂತ ನಾನು ಅವ್ರ ಜೊತೆ ಹೋಗ್ತಾಯಿದ್ದೆ. ಒಂದು ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಫುಟ್ಬಾಲ್ ವಿಶ್ವಕಪ್ನಲ್ಲಿ ಸ್ಪೇನ್ ಚಾಂಪಿಯನ್ ಆಗಿರೋದು ಭಾಳ ಮಜಾ ಇತ್ತು. ನಿನ್ನೆ ರಾತ್ರಿ ನ್ಯೂ ಜೆರ್ಸಿಯಲ್ಲಿ ನಡೆದಂಥ ಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ವಿರುದ್ಧ ಸ್ಪೇನ್ 1-0 ಗೋಲುಗಳಿಂದ ಜೈಬೇರಿ ಬಾರಿಸಿತು. ನಿಗದಿತ ಸಮಯದಲ್ಲಿ ಎರಡೂ ತಂಡಗಳು ಗೋಲ್ ಬಿಟ್ಟುಕೊಡದೆ ಕಾದಾಡಿದ್ವು. ಆದರೆ ಎಕ್ಸ್ಟ್ರಾ ಟೈಮ್ ಕೊಟ್ಟರು. ಸ್ಪೇನ್ನ ಫೆರಾನ್ ಟೋರೆಸ್ 106ನೇ ನಿಮಿಷದಲ್ಲಿ ಗೋಲ್ ಬಾರಿಸಿದರು. ಈ ಮೂಲಕ 16 ವರ್ಷಗಳ ಬಳಿಕ ಸ್ಪೇನ್ 2ನೇ ಬಾರಿಗೆ ಚಾಂಪಿಯನ್ ಆಗಿದೆ. ಇನ್ನು ಅರ್ಜೆಂಟೀನಾದ ಖ್ಯಾತ ಆಟಗಾರರ ಮೆಸ್ಸಿ ಪಡೆ ಸೋಲು ಕಳಿತು. ಫೈನಲ್ ಪಂದ್ಯ ಮುಗಿತಾ ಇದ್ದಂತೆ ಮೈದಾನದಲ್ಲೇ ಆಟಗಾರರು ಹೊಡೆದಾಡಿಕೊಂಡಿರುವಂಥ ಘಟನೆ ಕೂಡ ಆಯ್ತಲ್ಲಿ. ಪಂದ್ಯ ಮುಗಿತಾ ಇದ್ದಂತೆ ಸ್ಪ್ಯಾನಿಷ್ ಆಟಗಾರರು ಮೈದಾನಕ್ಕೆ ನುಗ್ಗಿ ಸಂಭ್ರಮಿಸ್ತಾ ಇದ್ರು. ಮತ್ತೊಂದು ಕಡೆಗೆ ಲಿಯೋನೆಲ್ ಮೆಸ್ಸಿ ಮೈದಾನದಲ್ಲಿ ಭಾವುಕರಾಗಿ ಕುಳಿತುಕೊಂಡ್ರು. ಇದರ ನಡುವೆನೇ ಅರ್ಜೆಂಟೀನಾ ಆಟಗಾರ ಲಿಯಾಂಡ್ರೋ ಪರಡೇಸ್ ಸ್ಪೇನ್ ಆಟಗಾರರೊಂದಿಗೆ ಜಗಳಕ್ಕಿಳಿದಿದ್ದಾರೆ. ಸ್ಪೇನ್ನ ಎರಿಕ್ ಗಾರ್ಸಿಯಾ ಮತ್ತು ಗವಿ ಅವರಿಗೆ ನಿಂದಿಸಿ ಕೆಳಕ್ಕೆಲ್ಲ ಬೀಳಿಸಿ ಹೊಡೆಯೋಕೆಲ್ಲ ಪ್ರಯತ್ನ ಪಟ್ಟರು. ಈ ವೇಳೆ ಕೂಡಲೇ ರೆಫ್ರಿಗಳು ಮಧ್ಯಪ್ರವೇಶ ಮಾಡಿ ಜಗಳವನ್ನೆಲ್ಲ ತಡೆದಿದ್ದಾರೆ. ಘಟನೆ ಬೆನ್ನಲ್ಲೇ ರೆಫ್ರಿ ತಕ್ಷಣವೇ ಪೆರೆಡೆಸ್ಗೆ ಕೆಂಪು ಕಾರ್ಡ್ ಎಲ್ಲ ಕೊಟ್ಟಿದ್ದಾರೆ. ಅದು ಮ್ಯಾಚ್ ಮುಗಿದ ಮೇಲೆ. ಇನ್ನು ವಿಜಯ್ ಸ್ಪೇನ್ಗೆ 419 ಕೋಟಿ ಬಹುಮಾನ ಸಿಕ್ಕಿದೆ ಅಂತೆ. 419 ಕೋಟಿ. ಸೋತ ಅರ್ಜೆಂಟೀನಾಗೆ 320 ಕೋಟಿ ಸಿಕ್ಕಿದೆ. ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಗೆಲುವು ಇಂಪಾರ್ಟೆಂಟ್ ಅಲ್ಲಿ. ಸ್ಪೇನ್ ರಾಜಧಾನಿ ಮ್ಯಾಡ್ರಿಡ್ನಲ್ಲಿ ವಿಜಯೋತ್ಸವ ಜೋರಾಗಿ ನಡೆದಿದೆ. ಈ ಮಧ್ಯೆ ಗೋಲ್ಡನ್ ಬೂಟ್ ಪ್ರಶಸ್ತಿಯು ಫ್ರಾನ್ಸ್ನ ಎಂಬಾಪೆ ಪಾಲಾಗಿದೆ. ಬಿಜೆಪಿಯ ತೀವ್ರ ವಿರೋಧದ ನಡುವೆನೇ ರಾಜ್ಯದಲ್ಲಿ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಕೊಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿಎಂ DK ಶಿವಕುಮಾರ್ ಹಾಗೂ DCM ಪರಮೇಶ್ವರ್ ಇಬ್ಬರು ಶಾಶ್ವತ ನಿವಾಸ ಪತ್ರ ಮತ್ತು ಜಾತಿ ಪ್ರಮಾಣ ಪತ್ರ ಮನೆ ಮನೆಗೆ ತಲುಪಿಸುವ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ನಾಳೆಯಿಂದಲೇ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಕೊಡೋದಕ್ಕೆ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಈಗಾಗಲೇ 4.85 ಕೋಟಿ ಕುಟುಂಬಗಳ ಪತ್ರಗಳನ್ನು DCಗಳಿಗೆ ಸರ್ಕಾರ ರವಾನೆ ಮಾಡಿದೆ. ಸಾರ್ವಜನಿಕರು ಅರ್ಜಿ ಹಾಕಿದ ಕೂಡಲೇ ಮನೆ ಮನೆಗೆ ತೆರಳಿ ಜಾತಿ ಪ್ರಮಾಣ ಪತ್ರ ಮತ್ತು ಶಾಶ್ವತ ನಿವಾಸ ಪತ್ರವನ್ನು ನೀಡಲಿದ್ದಾರೆ. ಸಿಎಂ ಮಾತಾಡಿ, ದೇಶದಲ್ಲೇ ಶಾಶ್ವತವಾದ ಪ್ರಮಾಣ ಪತ್ರವನ್ನು ಉಚಿತವಾಗಿ ಮನೆ ಮನೆಗೆ ತೆರಳಿ ನೀಡುವ ಮೂಲಕ ಐತಿಹಾಸಿಕ ಅಭಿಯಾನವನ್ನು ಸರ್ಕಾರ ಕೈಗೊಂಡಿದೆ. ಮತದಾರರ ಪಟ್ಟಿಗೆ ಸೇರಿಸಲು ಚುನಾವಣಾ ಆಯೋಗ ಸೂಚಿಸಿರುವ 11 ದಾಖಲೆಗಳಲ್ಲಿ ಒಂದಾದ ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನು ನೀಡುವ ಐತಿಹಾಸಿಕ ಕಾರ್ಯಕ್ರಮ ಕೈಗೊಂಡಿದೆ ಅಂತ ಹೇಳಿದರು. ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಕ್ಕೆ ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡೋದಾಗಿ ಸಚಿವ UT ಖಾದರ್ ಅವರು ತಿಳಿಸಿದ್ದಾರೆ. ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ ಸಂಬಂಧ ಸಚಿವ UT ಖಾದರ್ ಅವರು ಅಧಿಕಾರಿಗಳು ಮತ್ತು ಎಲ್ಲ ಜಿಲ್ಲೆಗಳ DHOಗಳ ಜೊತೆಗೆ ಸಭೆಯನ್ನು ಮಾಡಿ ನಿರ್ಣಯವನ್ನು ಕೈಗೊಂಡಿದ್ದಾರೆ. ಸಭೆ ಬಳಿಕ ಮಾತನಾಡಿದರು. ಮೊದಲ ಬಾರಿಗೆ ಸಾಂಕ್ರಾಮಿಕ ರೋಗಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಹಾಗೂ ಎಲ್ಲ ಜಿಲ್ಲೆಗೂ ಮಾಹಿತಿ ತಲುಪಿಸುವ ಉದ್ದೇಶದಿಂದ ಹೆಲ್ತ್ ಎಮರ್ಜೆನ್ಸಿ ಆಪರೇಷನ್ ಸಿಸ್ಟಮ್ ಅನ್ನು ಜಾರಿ ಮಾಡ್ತಾ ಇದ್ದೀವಿ.
ಪ್ರತಿ ಸೀಸನ್ಗೂ ಕೂಡ ಸಾಂಕ್ರಾಮಿಕ ರೋಗ ಬರುತ್ತೆ, ಅದನ್ನು ನಮ್ಮಿಂದ ನಿಲ್ಲಿಸೋಕೆ ಸಾಧ್ಯ ಇಲ್ಲ. ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ಸಮಿತಿ ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಶಾಲೆಯ ಮಟ್ಟದಲ್ಲೇ ಈ ರೀತಿಯ ಆಹಾರಗಳನ್ನು ತಡೆಗಟ್ಟುವ ಕ್ರಮ ಶುರು ಮಾಡಿದರೆ ಆರೋಗ್ಯವಂತ ಸಮಾಜ ಸೃಷ್ಟಿ ಮಾಡಬಹುದು ಅನ್ನೋದು ಅವರ ಅಭಿಪ್ರಾಯ. ಬೆಂಗಳೂರಿನಲ್ಲಿ ಗಿಡ ನೆಡುವ ಕಾರ್ಯಕ್ರಮದಲ್ಲೂ ಅಧಿಕಾರಿಗಳ ಲೂಟಿಗೆ ಸಚಿವ ಕೃಷ್ಣ ಬೈರೇಗೌಡ ಗರಂ ಆಗಿ ತರಾಟೆಗೆ ತಗೊಂಡಿದ್ದಾರೆ. ಅಲ್ಲದೆ GBAಯಿಂದ ಹಸಿರೂರು ಬೆಂಗಳೂರು ಅಭಿಯಾನ ಆರಂಭಿಸಲಾಗ್ತಾ ಇದೆ. ಆಗಸ್ಟ್ 15ರಿಂದ ಸೆಪ್ಟೆಂಬರ್ 15ರವರೆಗೆ ಗಿಡ ನೆಡುವ ಅಭಿಯಾನ GBAನಿಂದ ಆರಂಭವಾಗಲಿದ್ದು 64 ಸಸಿ ನೆಡ್ತಾರೆ. ಇದಕ್ಕಾಗಿ 9,64,00,000 ಟೆಂಡರ್ ಕರೆಯಲಾಗಿದೆ. ಇನ್ನು ಈ ವರ್ಷ ಎಲ್ಲಿ ಗಿಡ ನೆಡಲಾಗಿದೆ ಅನ್ನೋ ವಿವರವನ್ನು ಡ್ಯಾಶ್ಬೋರ್ಡ್ನಲ್ಲಿ ನೀಡಲು ಸೂಚಿಸಲಾಗಿದೆ. ಸಾರ್ವಜನಿಕರಿಗೂ 40,000 ಗಿಡಗಳನ್ನು GBA ನೀಡೋದಕ್ಕೆ ಅವಕಾಶ ಇದೆ. ಜನ ಆನ್ಲೈನ್ ಮೂಲಕ ನೋಂದಣಿಯನ್ನು ಮಾಡ್ಕೋಬಹುದು. ಬೆಂಗಳೂರು ತಾಪಮಾನದ ಶಾಪಕ್ಕೆ ಸಿಲುಕಿದೆ. ಹಸಿರು ಮರುಸ್ಥಾಪನೆಯೂ ಅಷ್ಟೇ ಅಗತ್ಯ. ಈ ಬಾರಿಯಾದರೂ ಹಸಿರೂರು ಅಭಿಯಾನ ಸಕ್ಸಸ್ ಆಗುತ್ತಾ ಕಾದು ನೋಡಬೇಕು. ಇರಾನ್ ಅಮೆರಿಕ ನಡುವಿನ ಯುದ್ಧ 9ನೇ ದಿನ ಮುಂದುವರೆದಿದೆ. ಇರಾನ್ ಸಿರಿಕ್ ಮತ್ತು ಜಸ್ಕ್ ತಬ್ರೀಜ್ ಚಬಹಾರ್ ನಗರಗಳ ಮೇಲೆ ವೈಮಾನಿಕ ದಾಳಿಯನ್ನು ಮಾಡಿದೆ. ತಬ್ರೀಜ್ ಕ್ಷಿಪಣಿ ಸೈಟ್ನಲ್ಲಿ ಅಮೆರಿಕ ಯೋಧ ಸಾವಿಗೀಡಾಗಿದ್ದು ಯುದ್ಧದಲ್ಲಿ ಈವರೆಗೆ 17 ಅಮೆರಿಕನರ ಸಾವಾಗಿದೆ. ಇನ್ನು ಪ್ರತಿದಾಳಿ ತೀವ್ರಗೊಳಿಸಿರುವ ಇರಾನ್ ಡೊನಾಲ್ಡ್ ಟ್ರಂಪ್ ನಂಬಿ ನಮ್ಮ ನೆಲಕ್ಕೆ ಕಾಲಿಡೋದು ನಿಮ್ಮ ಜೀವನದ ಕೊನೆಯ ತಪ್ಪು ಅಂತ ಅಮೆರಿಕ ಯೋಧರಿಗೆ ಎಚ್ಚರಿಕೆ ಕೊಟ್ಟಿದೆ. ಕಾರ್ಗ ದ್ವೀಪದ ನೆಲದಲ್ಲೇ ಅಮೆರಿಕದ ಪಡೆಗಳು ಕಾಲೂರುವುದನ್ನು ನಾವು ಕಾಯ್ತಾ ಇದ್ದೀವಿ ಅಂತ IRGC ವಾರ್ನಿಂಗ್ ಕೊಟ್ಟಿದೆ. ಇನ್ನು ಇರಾನ್ ಜೊತೆಗೆ ರಾಜತಾಂತ್ರಿಕ ಮಾತುಕತೆಗೆ ಇನ್ನೂ ಬಾಗಿಲು ತೆರೆದಿದೆ ಅಂತ ಅಮೆರಿಕ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಹೇಳಿದ್ದಾರೆ. ಈ ಮಧ್ಯೆ ಇರಾನ್ಗೆ ತೆರಳದಂತೆ ಕೂಡಲೇ ಅಲ್ಲಿರುವ ಭಾರತೀಯರು ಸುರಕ್ಷಿತ ಸ್ಥಳಕ್ಕೆ ತೆರಳಿ ಅಂತ ಕೇಂದ್ರ ಸರ್ಕಾರ ಎಚ್ಚರಿಕೆ ಕೂಡ ಕೊಟ್ಟಿದೆ. ತ್ರಿಪುರಾ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕ ಅನುರಾಗ್ ಧನ್ಕರ್ ಅಗರ್ತಲಾದಲ್ಲಿರುವ ರಾಜ್ಯ ಪೊಲೀಸ್ ಪ್ರಧಾನ ಕಚೇರಿಯ ತಮ್ಮ ಚೇಂಬರ್ನಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಇವತ್ತು ಬೆಳಗ್ಗೆ ಅವರು ಕಚೇರಿಗೆ ಬಂದಿದ್ದರು. ಕೆಲ ಸಮಯದ ಬಳಿಕ ಅವರ ಚೇಂಬರ್ನಿಂದ ಗುಂಡಿನ ಸದ್ದು ಕೇಳಿಬಂದಿದೆ. ಸಿಬ್ಬಂದಿ ಒಳಗೆ ಹೋಗಿ ನೋಡಿದಾಗ ಧನ್ಕರ್ ಅವರು ತೀವ್ರ ರಕ್ತಸ್ರಾವದಿಂದ ಕುಸಿದು ಬಿದ್ದಿದ್ದರು. ಧನ್ಕರ್ ಅವರು ತಮ್ಮ ಸೇವಾ ಪಿಸ್ತೂಲ್ನಿಂದಲೇ ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅಂತ ಶಂಕಿಸಲಾಗಿದೆ. ರಮ್ಯಾ ರುಕ್ಮಿಣಿ ವಸಂತ ವಿಜಯಲಕ್ಷ್ಮಿ ದರ್ಶನ್ ಕೇಸ್ನ ನಂತರವೂ ಎಚ್ಚೆತ್ತುಕೊಳ್ಳದ ಸೋಷಿಯಲ್ ಮೀಡಿಯಾ ಶೂರರು ಸೋಷಿಯಲ್ ಮೀಡಿಯಾದಲ್ಲಿ ಕಿರುಕುಳ ಕೊಡ್ತಾ ಇದ್ದಾರಂತೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಐಶ್ವರ್ಯ ಸಿಂಧೋಗಿ ಸಂಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಕಮೆಂಟು, ಫೋಟೋ ಎಡಿಟ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದಾರಂತೆ. 2 ತಿಂಗಳಿನಿಂದ ಅಶ್ಲೀಲವಾಗಿ ಕಮೆಂಟ್ ಮಾಡಿ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನೋದನ್ನು ದೂರಿನಲ್ಲಿ ಹೇಳಿದ್ದಾರೆ. 2022ರಲ್ಲೂ ಇದೇ ರೀತಿ ಕಿರುಕುಳ ಕೊಟ್ಟಂಥ ಅನುಮಾನಿತ ವ್ಯಕ್ತಿ ಕರೆಗಳ ಮೂಲಕ ಹಿಂಬಾಲಿಸಿ ಕಿರುಕುಳ ಕೊಟ್ಟಿದ್ದರು. ಈ ಹಿಂದೆ ಇದೇ ಸಂಜಯನಗರ ಠಾಣೆಗೆ ದೂರು ನೀಡಿದ ಐಶ್ವರ್ಯ ಸಿಂಧೋಗಿ ದೂರಿನಲ್ಲಿ ಶ್ರೀಮತಿ ಮನ್ನತ್ ನಕೂಲ್ ಎಂಬುವರ ಹೆಸರು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಮನ್ನತ್ ನಕೂಲ್ ಅವರು ಬೇರೆ ಹೆಸರಿನಿಂದ ಕಿರುಕುಳ ಕೊಡ್ತಿರೋ ಅನುಮಾನ ವ್ಯಕ್ತಪಡಿಸಿ ಐಶ್ವರ್ಯರಿಂದ ದೂರು ಕೊಟ್ಟಿದ್ದಾರೆ. ಮಾರಣಾಂತಿಕವಾಗಿ ಕಾಡ್ತಾ ಇರುವ ಡೆಂಗ್ಯೂಗೆ ದೇಶದಲ್ಲಿ ಮೊದಲ ವ್ಯಾಕ್ಸಿನ್ ಸಿದ್ಧವಾಗಿದೆ. ಟಕೇಡಾ ಕಂಪನಿ ಅಭಿವೃದ್ಧಿಪಡಿಸಿರುವ ಕ್ಯೂಡೆಂಗಾ ವ್ಯಾಕ್ಸಿನ್ಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಈ ವ್ಯಾಕ್ಸಿನನ್ನು 4 ವರ್ಷದ ಮಕ್ಕಳಿಂದ 60 ವರ್ಷದವರೆಗೆ ನೀಡಬಹುದಾಗಿದೆ. ಹವಾಮಾನ ಬದಲಾವಣೆ, ಸೊಳ್ಳೆಗಳ ಹೆಚ್ಚಳದಿಂದ ಕಳೆದ 2 ದಶಕಗಳಿಂದ ಕಾಡ್ತಾ ಇರುವ ಡೆಂಗ್ಯೂಗೆ ಕ್ಯೂಡೆಂಗಾ ಲಸಿಕೆ ರಾಮಬಾಣವಾಗಿದೆ. ಜಪಾನ್ನ ಟಕೇಡಾ ಕಂಪನಿ ಅಭಿವೃದ್ಧಿಪಡಿಸಿರುವ ಈ ವ್ಯಾಕ್ಸಿನನ್ನು 0.5 ml 3 ತಿಂಗಳ ಅವಧಿಯಲ್ಲಿ 2 ಬಾರಿ ಇಂಜೆಕ್ಷನ್ ಪಡಿಬೇಕು. ಇದರ ದರ 3,000ದಿಂದ 6,000 ರೂಪಾಯಿ ತನಕ ಇದೆ. 4.5 ವರ್ಷಗಳ ಕಾಲ 20,000ಕ್ಕೂ ಹೆಚ್ಚು ಮಕ್ಕಳನ್ನು ಪ್ರಯೋಗಕ್ಕೆ ಒಳಪಡಿಸಿ ಯಶಸ್ಸು ಕಾಣಲಾಗಿದೆ. ಜಗತ್ತಿನ 40ಕ್ಕೂ ಹೆಚ್ಚು ದೇಶಗಳಲ್ಲಿ ಬಳಕೆಯಲ್ಲಿದೆ. ಕರ್ನಾಟಕದ ಪಾಲಿನ ನೀರು ನೀಡದೆ ಮಹಾರಾಷ್ಟ್ರ ಸರ್ಕಾರ ಸದ್ದಿಲ್ಲದೆ ಯೋಜನೆಯೊಂದನ್ನು ತರಲು ಹೊರಟಿದೆ. ಏನು? ಕೊಲ್ಹಾಪುರದ ಜಿಲ್ಲೆಯ ಇಂಚಲಕರಂಜಿ ನಗರಕ್ಕೆ ರಾಜ್ಯದ ಗಡಿಯ ಕೃಷ್ಣಾ ನದಿಯಿಂದ ನಗರಕ್ಕೆ ನೀರು ಸರಬರಾಜು ಮಾಡಲು ಹೊರಟಿದೆ. ಚಿಕ್ಕೋಡಿ ತಾಲೂಕಿನ ರೈತರ ನಿದ್ದೆಗೆಡಿಸಿದೆ. ರಾಧಾಕೃಷ್ಣ ನೀರಾವರಿ ಯೋಜನೆ ಮೂಲಕ ಇಂಚಲಕರಂಜಿ ನಗರಕ್ಕೆ 4 TMC ನೀರನ್ನು ತೆಗೆದುಕೊಂಡು ಹೋಗುವ ಬೃಹತ್ ಯೋಜನೆಗೆ ಮಹಾರಾಷ್ಟ್ರ ಸರ್ಕಾರ ಈಗಾಗಲೇ ಅನುಮತಿಯನ್ನು ಕೊಟ್ಟಿದೆ. ಸ್ವತಃ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಈ ಯೋಜನೆಯನ್ನು ಘೋಷಣೆ ಮಾಡಿ ಹೋಗಿದ್ದಾರೆ. ಇದರಿಂದಾಗಿ ಮಹಾರಾಷ್ಟ್ರದ ದಾನವಾಡ, ಕರ್ನಾಟಕದ ಎಕ್ಸಂಬ, ಕಲ್ಲೋಳ, ಚಂದೂರ ಗ್ರಾಮದ ಮಧ್ಯದಲ್ಲಿ ಬರುವ ಕೃಷ್ಣಾ ಹಾಗೂ ದೂದ್ಗಂಗಾ ನದಿಗಳ ಸಂಗಮ ಕ್ಷೇತ್ರದಿಂದ ಈ ನೀರನ್ನು ತೆಗೆದುಕೊಂಡು ಹೋಗೋಕ್ಕೆ ಯೋಜನೆ ಸಿದ್ಧವಾಗಿದೆ. 3 ಭಾಗದಲ್ಲಿ ಕರ್ನಾಟಕ ಹಾಗೂ 1 ಭಾಗದಲ್ಲಿ ಮಹಾರಾಷ್ಟ್ರದ ಗಡಿ ಇದೆ. ಅಲ್ಲದೆ ಈ ಸಂಗಮ ಕ್ಷೇತ್ರದಿಂದ 1 ಕಿಲೋಮೀಟರ್ ದೂರದಲ್ಲಿ ಕಲ್ಲೋಳ ಗ್ರಾಮದ ಕೃಷ್ಣಾ ನದಿಗೆ ಅಡ್ಡಲಾಗಿ ಕರ್ನಾಟಕ ಬ್ಯಾರೇಜ್ ಕೂಡ ಇದೆ. ಬ್ಯಾರೇಜ್ ಇರುವ ಕಾರಣ ಇಲ್ಲಿ 1.5 TMC ಅಷ್ಟು ನೀರು ಸಂಗ್ರಹವಾಗುತ್ತೆ. ಈ ನೀರು ಕರ್ನಾಟಕದ ಚಿಕ್ಕೋಡಿ ತಾಲೂಕಿನ 100 ಹೆಕ್ಟೇರ್ ಪ್ರದೇಶದ ಭೂಮಿ ಹಾಗೂ ಚಿಕ್ಕೋಡಿ ಪಟ್ಟಣದ ಸೇರಿ ಒಂದು 10 ಹಳ್ಳಿಗಳಿಗೂ ಕೂಡ ನೀರು ಸಿಗುತ್ತೆ. ಮಹಾರಾಷ್ಟ್ರ ಸರ್ಕಾರ ಇದೇ ನೀರಿನ ಮೂಲದಿಂದ ಮಹಾರಾಷ್ಟ್ರಕ್ಕೆ ನೀರು ತೆಗೆದುಕೊಂಡು ಹೋದರೆ ನಮ್ಮ ಗತಿ ಏನು ಅನ್ನೋದು ಕರ್ನಾಟಕ ರೈತರ ಪ್ರಶ್ನೆಯಾಗಿದೆ. ನಮ್ಮ ರಾಜ್ಯ ಸರ್ಕಾರ ನಿದ್ದೆ ಮಾಡ್ತಾ ಇದೆ.